ಇದು ಸ್ಟೋರಿ ಹೆಂಗೆ ಹೋಗುತ್ತಂದ್ರೆ ರೂಲರ್ಸ್ ಅನ್ನೋರು ಎಲ್ಲರೂ ರೂಲರ್ಸೇ. ಎಸ್, ಎಲ್ಲರೂ ರೂಲರ್ಸೇ. ನಾವು ರೂಲ್ ಮಾಡ್ತಾ ರೂಲ್ ಇರ್ತಾರೆ. ಮಾಡೋರು ರೂಲರ್ಸ್. Very nice. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಯೂಸ್ ಮಾಡಿಲ್ಲ, ಎಜುಕೇಶನ್ ಎಂಪವರ್ಮೆಂಟ್ ಇಂದ ನಾನು ಆಗೋ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ಕೊತೀನಿ ಅಂತ ಯಾರಿಗೆಲ್ಲ ಬರುತ್ತೋ ಅವರೆಲ್ಲ ರೂಲರ್. ಸಿನಿಮಾ ನಮಗೆ ಏನು ಗೊತ್ತಿರಲಿಲ್ಲ. ಫಸ್ಟ್ ಹಿಂಗ್ ದಾರಿ ತೋರಿಸಿರೋರು ಇವರು. ಓಕೆ, ನನ್ನ ಗಿಫ್ಟ್ ಅದು. ಒಂದೊಂದು ಫ್ರೇಮಿಂಗ್ ನಾನು ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ದೀನಿ ವೆರಿ ನೈಸ್. ಈ ಮೂವಿಯಲ್ಲಿ. ಒಂದು ಶಾರ್ಟ್ ಅವರು ವರ್ಕ್ ಮಾಡೋದು ಪ್ರಾಸೆಸ್ಸೇ ಡಿಫ್ರೆಂಟ್, ಲೈಟಿಂಗಿಂದ ಎಲ್ಲ ಎಲ್ಲ. ಯಾಕಂದ್ರೆ ಅದು ಅಂಬೇಡ್ಕರ್ ರಿಲೇಟೆಡ್ ಫಿಲಿಮ್ ಅಂದ್ರೆ ಸರ್ಟನ್ ಗ್ರೂಪ್ಗೆ ಅಂತ ಯಾರು ಅನ್ಕೋಬಾರ್ದು. ಇದು ಎಲ್ಲರೂ ನೋಡಬೇಕು, ಎಲ್ಲರೂ ಮನೆಯಲ್ಲಿ ನಡೆಯೋದು. ಆ ಥರ ವ್ಯಕ್ತಿಗೆ ಕರೆಕ್ಟಾಗಿ ಸಿಕ್ಕಿದೆ ಇದು. ನಮಗೂ ಅಷ್ಟೇ ಸರ್, ನಾವು ಏನೋ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸಿನಿಮಾಲ್ ವರ್ಕ್ ಮಾಡಿದ್ದೀನಿ. ಆಮೇಲೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಆಗಿ ತುಂಬ ಇದು ಮಾಡ್ತಾ ಇದೆ. ಈಗ ಮದರ್ ಕ್ಯಾರೆಕ್ಟರ್ ಅವ್ರು ಮಾಡಿದ್ದಾರೆ, ದುರ್ಗಾ ಅಂತ. ಅವ್ರಿಗೆ 25 ವಯಸ್ಸು, 55 ವಯಸ್ಸು ಥರ ಒಂದು ಮೇಕಪ್ ಮಾಡಿ ಅದು ತುಂಬ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ದಿ ರೂಲರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ರೂಲರ್ಸ್ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಿರ್ದೇಶಕರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಇದ್ದಾರೆ ಉದಯ್ ಭಾಸ್ಕರ್ ಸರ್. ಥ್ಯಾಂಕ್ ಯು ಸೊ ಮಚ್. ನಿರ್ದೇಶಕರು, ಚಿತ್ರದ ನಿರ್ದೇಶಕರು, ಮ್ಯೂಸಿಕ್ ಡೈರೆಕ್ಟರು ಕರುಣಾ ಸರು. ಇದು ಎರಡನೇ ಸಿನಿಮಾ, ಇದು ಮೊದಲನೇ ಸಿನಿಮಾ. ಕಾಂಬಿನೇಷನ್ ಚೆನ್ನಾಗಿದೆ. ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ. ಚೂರು ಇವ್ರಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹೌದು. ಮ್ಯೂಸಿಕ್ ವೈಸು, ಕತೆ ವೈಸು ನೀವು ಸುಮಾರು ಕೆಲಸಗಳನ್ನ ಮಾಡಿರ್ತೀರಾ. ದಿ ರೂಲರ್ಸ್ ಟೈಟ್ಲೇ ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಆಗಿದೆ. ಈ ಟೈಟಲ್ ಬೆನ್ನು ಹತ್ತಿದ್ದು ಯಾಕೆ ಉದಯ್ ಭಾಸ್ಕರ್ ಸರ್? ಏನಂದರೆ ಇದು ಸ್ಟೋರಿ ಹೆಂಗೆ ಹೋಗುತ್ತಂದರೆ ರೂಲರ್ಸ್ ಅನ್ನೋರು ಎಲ್ಲರೂ ರೂಲರ್ಸೇ. ಎಸ್, ಎಲ್ಲರೂ ರೂಲರ್ಸೇ. ನಾವು ರೂಲ್ ಮಾಡ್ತಾ ರೂಲ್ ಇರ್ತಾರೆ. ಮಾಡೋರು ರೂಲರ್ಸ್. Very nice. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ರೀತಿಯಾದ ಇದು ಫೆಸಿಲಿಟೀಸ್ ಇದೆ. ನಮ್ಗೆ ಗೊತ್ತಾಗಬೇಕು. ನಮ್ಗೊಂದು ಅನ್ಯಾಯ ನಡೆದಾಗ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಯಾರೇ ಇರಲಿ, ಬಟ್ ಇದು ಬಡವ್ರ ಮೇಲೆ ಹೋಗ್ತಾ ಇದೆ ಸಿನಿಮಾ. ಜಾಸ್ತಿ ಎಫೆಕ್ಟ್ ಆಗೋದು ಅವರೇ. ಅವರು ಕಷ್ಟಪಟ್ಟು ಎಷ್ಟು ಹೊಡೆದು ತಗೊಂಡು ಹಂಗೆ ಇದ್ರೆ ಹಂಗೆ ಎದ್ದೋಗ್ತಾರೆ. ಇಲ್ಲ ನಾನು ಬರ್ತೀನಿ ಆಚೆ, ನಾನು ಫೇಸ್ ಮಾಡ್ತೀನಿ ಪ್ರಾಬ್ಲಮ್ನ. ಅದು ಕಾನೂನು ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಯೂಸ್ ಮಾಡಿಲ್ಲ, ಎಜುಕೇಶನ್ ಎಂಪವರ್ಮೆಂಟ್ ಇಂದ ನಾನು ಆಗೋ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ಕೊತೀನಿ ಅಂತ ಯಾರಿಗೆಲ್ಲ ಬರುತ್ತೋ ಅವರೆಲ್ಲ ರೂಲರ್ಸ್. ಅಂದ್ರೆ ರೈಟ್ ಫಾರ್ ಫೈಟ್ ಅಂತ. ಅದಕ್ಕೆ ಅದೊಂದು ಕ್ಯಾರೆಕ್ಟರ್ ಟ್ರಾವೆಲ್ ಆಗುತ್ತೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಜೊತೆಯಲ್ಲಿ ಒಂದು ಹೋರಾಟಗಾರ, ತಾಯಿ ಮಗಳು ಎಲ್ಲ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ. ಅವ್ರು ಬಡವರು. ಸೊ ಹಂಗಿದ್ದಾಗ ಅವರು ಗೆದ್ದು ಆ ಕ್ಯಾರೆಕ್ಟರ್ ಹೆಂಗೆ ರೂಲ್ ಮಾಡುತ್ತೆ ಅನ್ನೋದು ನಮ್ಮ ಸ್ಟೋರಿ ಟ್ರಾವೆಲ್ ಮಾಡೋ ವೆರಿ ನೈಸ್ ಸ್ಟೋರಿ ಲೈನ್ ಹಂಗಿದೆ. ಸೊ ಅದಕ್ಕೆ ದ ರೂಲರ್ಸ್ ಅಂದರೆ ಎಲ್ಲರೂ ರೂಲರ್ಸೇ. ನಮ್ಮ ದಾರಿ ಗೊತ್ತಾಗಬೇಕು, ಧೈರ್ಯ ಬೇಕು, ಫೇಸ್ ಮಾಡೋ ಒಂದು ಕರೇಜ್ ಬೇಕು. ಅಲ್ಲ, ಚೆನ್ನಾಗಿದೆ. ದಾರಿ ಗೊತ್ತಿರಬೇಕು, ಧೈರ್ಯ ಬೇಕು. ತುಂಬ ಒಳ್ಳೆ ಮಾತಿದು. ಸುಮಾರು ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಬಂದು, ನೀವು ಬಹಳಷ್ಟು ಕೆಲಸಗಳನ್ನ ಮಾಡಿರ್ತೀರಿ. ಈ ಸಿನಿಮಾ ನಿಮಗೆ ಯಾಕೆ ವಿಶೇಷ ಆಗುತ್ತೆ? ಇದು ನಮ್ಮ ಉದಯ್ ಅವರೇ ಬಂದು ಫಸ್ಟ್ ಡಿಸ್ಕಸ್ ಮಾಡಿದರು. ಆ ಸ್ಟೋರಿ ತುಂಬ ಇಂಪ್ರೆಸ್ ಆಗಿತ್ತು. ಏನೋ ಒಂದು ನಾವು ಮಾಡಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಸಿಗುತ್ತೆ ನಮಗೆ. ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡಿದ್ವಿ. ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಯೂಶಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ನಾವು ಗಮನಿಸ್ದಂಗೆ, ನಾವು ಕಂಡಂಗೆ ಕೆಲವು ಕತೆಗಳಿಗೆ ಭಾಳ ಈಸಿಯಾಗಿ ಮ್ಯೂಸಿಕ್ ಮಾಡಿಬಿಡ್ತಾರೆ. ಬಟ್ ಯಾವಾಗ ಒಂದು ಕತೆ ನೈಜ ಘಟನೆ ಆಧಾರಿತ ಕತೆ ಅಂತ ಬಂದಾಗ ಒಂದಷ್ಟು ಕೆಲಸ ಜಾಸ್ತಿ ಆಗುತ್ತೆ ನಿಮಗೆ. ಅದು ಹಾಡುಗಳ ವಿಚಾರಕ್ಕಾಗಿರ್ಬೋದು ಅಥವಾ BGMಗಾಗಿರ್ಬೋದು. ಹೇಗೆಲ್ಲ ಇತ್ತು ಅದು? ಆ ಪ್ರೊಸೆಸ್ ಹೇಗಿತ್ತು? ಪ್ರೋಸೆಸ್ ಅದೇ ಸರ್, ಆ ಸ್ಟೋರಿ ಫುಲ್ ಮೈಂಡಲ್ಲಿ ಇತ್ತು. ಅದು ಈ ಥರ ಸಿಚುವೇಶನ್ ಅವ್ರು ಹೇಳಿದರು ಇದಕ್ಕೆ ಮಾಡಬೇಕಂತ. ಅದಕ್ಕೆ ನಾವು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿ ಅದಕ್ಕೆ ಚೆನ್ನಾಗಿ ಬರಬೇಕಂತ ಒಂದು ಇದರಲ್ಲಿ ಎಲ್ಲ ಟ್ಯೂನ್ಸ್ ಕರೆಕ್ಟ್ ಚೆನ್ನಾಗಿ ಬಂದಿದೆ. ಎಲ್ಲ ಕರೆಕ್ಟ್ ನೀಟಾಗಿ ಮಾಡಿದ್ವಿ. ಟೋಟಲ್ ಎಷ್ಟು ದಿವಸ ಕೆಲಸ ಮಾಡಿರಿ ಈ ಒಂದು ಪ್ರಾಜೆಕ್ಟ್ ಮೇಲೆ? ಇದು ಆಲ್ಮೋಸ್ಟ್ 1 ಮಂತ್. 1 ಮಂತ್. ಓಕೆ. ಡೈರೆಕ್ಟರ್ದೆಲ್ಲ ಸಜೆಷನ್ ಹೇಗಿತ್ತು ಅದರ ಬಗ್ಗೆ ಎಲ್ಲ? ಸರ್ ಅವರು ನಮ್ಮ ಗುರು ಸರ್. ಹೌದಾ? ಇಲ್ಲ ನಿಜವಾಗ್ಲೂ ಇದು ತುಂಬಾ ಒಳ್ಳೆ, ಇನ್ನೂ ಗಟ್ಟಿಯಾಗುತ್ತೆ ಸಂಬಂಧ. ಸಿನಿಮಾ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಫಸ್ಟ್ ಹಿಂಗ್ ದಾರಿ ತೋರಿಸಿರೋರು ಇವರು. ಓಕೆ. ನಮ್ ಗಿಫ್ಟ್ ಅದು ಅವ್ರಿಗೋಸ್ಕರ. ನಮ್ದು ಬೇರೆ ತರ ನಮ್ದು ರಿಲೇಶನ್ಶಿಪ್ ಸರ್. ಅದು ನಿಮ್ ಜೊತೆ ಕೂರಿಸಿದ್ದು ನನಗೆ ತುಂಬಾ ಖುಷಿ ಆಯ್ತು. ನೋಡಿ, ನನ್ನ ಗುರು ಅಂದಾಗ ಅವ್ರ ಕಣ್ಣಲ್ಲಿ ಒಂದು ಎಮೋಷನ್ ಇದೆ. ಕಂಡಿದೆ ಸರ್. ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿರೋದು. ಈ ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಅಂತ ಅವರು ನಮ್ಗೆ ಇದು ಮಾಡಿದರು. ನಾವು ಅದನ್ನ ಡೇ ನೈಟ್ ವರ್ಕ್ ಮಾಡಿ ಒಂದು ಒಳ್ಳೆ ಇದಕ್ಕೆ ತಗೊಂಡು ಬಂದಿದ್ವಿ. ಅಲ್ಲ, ಉದಯ್ ಭಾಸ್ಕರ್ ಅವರು ನಿಮ್ಮನ್ನ ಗುರು ಅಂದ್ರು, ನೀವು ಅವ್ರನ್ನ ಶಿಷ್ಯ ಅನ್ನೋ ಪಾಯಿಂಟ್ ಆಫ್ ವ್ಯೂ. ಹೇಗೆ ಕೆಲಸ ಮಾಡಿದ್ರು ಸೆಟ್ಟಲ್ಲೆಲ್ಲ? ಅವರು ಕೆಲಸ ಎಲ್ಲ ತುಂಬ ಎಕ್ಸಲೆಂಟ್.
ಹಾಂ, ಒಂದೊಂದು ಫ್ರೇಮಿಂಗ್ ನಾನು ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ದೀನಿ ವೆರಿ ನೈಸ್. ಈ ಮೂವಿಯಲ್ಲಿ. ಒಂದು ಶಾರ್ಟ್ ಹಾಂ, ಅವರು ವರ್ಕ್ ಮಾಡೋದು ಪ್ರಾಸೆಸ್ಸೇ ಡಿಫ್ರೆಂಟ್, ಹ್ಞೂ ಲೈಟಿಂಗಿಂದ ಎಲ್ಲ ಹ್ಞೂ ಅಷ್ಟು ಅವರು ತುಂಬ ಕಷ್ಟಪಟ್ಟು ಅದು ಪ್ಲ್ಯಾನ್ ಮಾಡಿದ್ದಾರೆ ಸಿನಿಮಾ. ಮೇಲಾಗಿ ಪ್ರೊಡ್ಯೂಸರ್ ಆಗಲೇ ಹೇಳ್ತಾ ಇದ್ರು, ಹಾ. ನನ್ನ ಕತೆ ಹೋರಾಟದ ಕತೆ, ತುಂಬ ಹೋರಾಟದ ಕಿಚ್ಚು ಇರೋಂಥ ವರ್ಕರ್ಸು ನನ್ನ ಸಿನಿಮಾ ಕೆಲಸ ಮಾಡಿದ್ದಾರೆ. ನಿರ್ದೇಶಕರು ನಿಮ್ಮ ಬಗ್ಗೆ ಹೇಳಿದರು, ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಿದ್ರು, ಸಂದೇಶ್ ಅವ್ರ ಬಗ್ಗೆ ಹೇಳಿದರು, ಕಲಾವಿದರ ಬಗ್ಗೆ ಹೇಳಿದರು. ನಿಮ್ಮ ಪ್ರಕಾರ ಈ ಥರದ ಒಂದು ನೈಜ ಘಟನೆ ಸಿನಿಮಾಗಳು ಅಂತಂದಾಗ ಸವಾಲು ತುಂಬ ಇರ್ತವೆ. ಖಂಡಿತ ಅದು ಸ್ಕ್ರೀನ್ ಮೇಲೆ ಬಂದ ನಂತರ ಗುರು ಯಾರೆಲ್ಲ ಇದಕ್ಕೆ ಆಕ್ಷೇಪಣೆ ಕೊಡ್ಬೋದು. ಮೇಲಾಗಿ ಅಂಬೇಡ್ಕರ್ ಅವ್ರ ಸಿದ್ಧಾಂತ ತುಂಬ ನೀಟಾಗಿ ಸ್ಟ್ರಾಂಗ್ ಆಗಿ ಅಪ್ಲಿಕೇಬಲ್ ಆಗಿದೆ ನಿಮ್ಮ ಸಿನಿಮಾ ಮೇಲೆ. ಅದೆಲ್ಲ ಹೇಗಿರುತ್ತೆ ಸರ್? ಅದೇನಂದ್ರೆ ಅಂಬೇಡ್ಕರ್ ಬಗ್ಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ಅವ್ರು ಒಂದು ಗ್ರೂಪ್ಗೋಸ್ಕರ ಅವ್ರಿಗೆ ಅವ್ರ ಲೀಡರ್ ಅಂತ ಅನ್ಕೊಂಡಿದ್ದಾರೆ. ಆಕ್ಚುಲಿ ಹಂಗಲ್ಲ ಅಲ್ಲ ಅದು ಎಲ್ರಿಗೋಸ್ಕರನೂ ಅವರು ಅದನ್ನ ನಾವು ಇದರಲ್ಲಿ ಅದು ಯಾವುದೇ ರೀತಿಯಾಗಿ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಿಜ ಅಂತ ಆಗ್ಬಾರ್ದು. ಅದನ್ನ ಇಲ್ಲ, ಎಲ್ರಿಗೂ ಇದೆ, ಎಲ್ರಿಗೂ ಸಹ ಈಕ್ವಲ್ ಆಗಿ ಮಾಡಿದ್ದಾರೆ ಅವರು. ಪ್ರಾಬ್ಲಮ್ ಯಾರಿಗಿದೆಯೋ ಅವ್ರು ಸೊಲ್ಯೂಷನ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ, ಅದು ಫಾಲೋ ಮಾಡಿ ಅಷ್ಟೇ. ಇವ್ರಿಗೆ ಅವರು ಅಂತ ಇದು ಮಾಡಬೇಡಿ ಅನ್ನೋದು ಮೇಂಟೈನ್ ಮಾಡೋಕ್ಕೆ ತುಂಬಾ ಡಿಸ್ಕಷನ್ಸ್ ಎಲ್ಲ ಆಯಿತು. ಆಮೇಲೆ ಡೈಲಾಗ್ಸ್ ಅಲ್ಲೂ ಕೂಡ ಕೇರ್ಫುಲ್ ಆಗಿ ಮಾಡಿದ್ವಿ. ಎಲ್ಲೂ ಯಾರಿಗೂ ಇದಾಗಬಾರ್ದು, ಜನರಲ್ ಎಲ್ರಿಗೂ ಸಿನಿಮಾ ಹರ್ಟ್ ಆಗಬಾರ್ದು ಅಂತ ಆ ಥರ ಡೈಲಾಗ್ ಇದು ಮಾಡಿ. ಇದು ತುಂಬಾ ಕಷ್ಟಕರವಾದಂತ ವಿಷಯ ಇದೆಲ್ಲ. ಅದನ್ನ ನಾವು ಕನ್ವೆ ಮಾಡಬೇಕು ಅಂತಂದ್ರೆ ಅಲ್ವಾ? ಯಾಕಂದ್ರೆ ಅದು ಅಂಬೇಡ್ಕರ್ ರಿಲೇಟೆಡ್ ಫಿಲಿಮ್ ಅಂದ್ರೆ ಸರ್ಟನ್ ಗ್ರೂಪ್ಗೆ ಅಂತ ಯಾರು ಅನ್ಕೋಬಾರ್ದು. ಇದು ಎಲ್ಲರೂ ನೋಡಬೇಕು, ಎಲ್ಲರೂ ಮನೇಲಿ ನಡೆಯೋದು. ಸ್ಪೆಷಲಿ ಅಪ್ಪ ಅಮ್ಮ ಮಗಳು 3 ಜನ ಬಂದು ನೋಡ್ಬೇಕು. ನೋಡಿದ್ರೆ ಈ ಏನು ನಾವು ಪ್ರಯತ್ನ ಪಟ್ಟಿದ್ದೀವಿ ಅಂತ ಗೊತ್ತಾಗತ್ತೆ ಸರ್. ಇದು ನಿಜವಾಗ್ಲೂ ನಮ್ಮ ಪ್ರೊಡ್ಯೂಸರ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಅವರು ಮನ್ಸು ಮಾಡಿದರೆ ಯಾವ ಥರ ಒಂದು ಕಾಮಿಡಿ ಫಿಲಿಮ್ ಹಾರರ್ ಮಾಡ್ಬೇಕು. ಅವರು ಇಷ್ಟು ಇನ್ವೆಸ್ಟ್ ಮಾಡಿ ಅವ್ರಿಗೆ ಲಾಭ ಅದೆಲ್ಲ ಮೈಂಡಲ್ಲಿ ಇಲ್ಲ. ಅವ್ರಿಗೆ ಏನಂದರೆ ಅವ್ರ ಪ್ಯಾಷನ್, ಒಂದು ರಿಯಲ್ ಇನ್ಸಿಡೆಂಟ್ನ ಇಷ್ಟಪಡ್ತಾರೆ. ಯಾರಿಗಾದ್ರೂ ಪ್ರಾಬ್ಲಮ್ ಅಂದರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅದ್ರ ಬಗ್ಗೆ ವೀಡಿಯೋಸ್ ಎಲ್ಲ ಕೂಡ ಈಗ ಬಂದಿದೆ ನಿಜ ಮೀಡಿಯಾಸಲ್ಲಿ. ಆ ಥರ ವ್ಯಕ್ತಿಗೆ ಕರೆಕ್ಟಾಗಿ ಸಿಕ್ಕಿದೆ ಇದು. ನಮಗೂ ಅಷ್ಟೇ ಸರ್, ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಸಿನಿಮಾಲ್ ವರ್ಕ್ ಮಾಡಿದ್ದೀನಿ. ಆಮೇಲೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಆಗಿ ತುಂಬ ಇದು ಮಾಡ್ತಾ ಇದೆ. ಲಾಸ್ಟಲ್ಲಿ ನಮ್ಮ ಮಂಜಣ್ಣ ಅಂತ ಮಾರ್ಜಿನಲ್ಲಿ ನಮ್ಮ ಅಣ್ಣ ಅವರೇ ಬಂದು ಈ ಥರ ಒಂದು ಒಳ್ಳೆ ಕತೆ ಇದೆ, ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ, ನಮ್ಮ ಮೀಟ್ ಆಗೋಣ ಅಂತೇಳಿ ಕರ್ಕೊಂಡ್ಬಂದು ಮೀಟ್ ಮಾಡಿಸಿದ್ರು. ಫಸ್ಟ್ ಮೀಟಿಂಗೇ ಸಕ್ಸಸ್ ಆಗಿ ಸಾರ್ ನಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ ಒಂದು ಇದು ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ನಂಬಿ ಇದುವರೆಗೂ ಅದು ಕಾಪಾಡಿದೀವಿ ಅಂತ ಒಂದು ಇದಿದೆ ಸರ್. ಯಾಕಂದ್ರೆ ಸಿನಿಮಾ ನೋಡಿ ಖುಷಿ ಆದರು. ಸಂದೇಶ್ ಅವರು ಅಷ್ಟೇ. ಆ ಕತೆನ ಅವರು ಒಂದು ಯಾಕಂದ್ರೆ ತುಂಬ ಅದು ಹೆಂಗೆ ಹೇಳೋದು, ಸೆನ್ಸಿಟಿವ್. ಇದು ಈ ಸ್ವಲ್ಪ ಮಿಸ್ ಆದರೂ ಬೇರೆ ಥರ ಆಗೋಗುತ್ತೆ ಕತೆ. ಕರೆಕ್ಟಾಗಿ ಅದನ್ನು ಪ್ರೊಜೆಕ್ಟ್ ಮಾಡಬೇಕು. ಅವರು ಎಕ್ಸ್ಪೀರಿಯನ್ಸ್ ನನಗಿಂತ ಇರೋರು ಎಷ್ಟೋ ಡೈರೆಕ್ಟರ್ಸ್ ಇದ್ದಾರೆ. ಆದರೂ ನಮ್ಮ ಅಶ್ವಥ್ ಸಾರು ಮತ್ತು ಸಂದೇಶ್ ಅವರು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಗೆ ಕೊಟ್ಟಿದ್ದು ಖುಷಿ ಆಯ್ತು ಸರ್. ಯಾಕಂದರೆ ಫಸ್ಟ್ ಸಿನಿಮಾ ಅಲ್ವಾ, ಆದರೂ ಇಂಥ ಒಂದು ಸಬ್ಜೆಕ್ಟು ಫಸ್ಟ್ ಸಿಕ್ಕಿರೋದು ನಮಗೆ. ತುಂಬ ಜನ ಟೆಕ್ನಿಷಿಯನ್ಸ್ ಅದು ನಿರ್ದೇಶಕರಾಗಬೇಕು ಅಂದ್ಕೊಂಡಂಥವ್ರಿಗಾಗಿರ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ಗಾಗಿರ್ಬೋದು, ತುಂಬ ಜನ ನಾನು ದೊಡ್ಡ ಲೆಜೆಂಡ್ಗಳನ್ನೆಲ್ಲ ನಾನು ಮಾತಾಡ್ಸೋಕೆ ಅವ್ರು ಅಂತಿರ್ತಾರೆ, ನನಗೆ ಚಾಲೆಂಜಿಂಗ್ ಅನ್ನುವಂತಹ ಸಿನಿಮಾಗಳನ್ನ ಮಾಡಬೇಕು ಅಂತ ಆಸೆ. ಮೇಲಾಗಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು, ಅಂಬೇಡ್ಕರ್ ಅವರನ್ನು ನಾವು ತುಂಬ ಗೌರವಯುತವಾಗಿ ಅವರ ಸಂವಿಧಾನದ ಕೆಲವೊಂದು ವಿಷಯವನ್ನು ನಮ್ಮ ಸಿನಿಮಾ ಮೂಲಕ ಹೇಳ್ತೀವಿ, ಅದು ಪ್ರಬುದ್ಧವಾಗಿ ಜನ ಸ್ವೀಕರಿಸಬೇಕು ಅಂತಂದರೆ ಕತೆ ಗಟ್ಟಿಯಾಗಿರಬೇಕು. ಸರ್, ಈ ಸಿನಿಮಾ ಯಾವೆಲ್ಲ ಕಾರಣಕ್ಕೆ ಸುದ್ದಿ ಮಾಡುತ್ತೆ? ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ಸುದ್ದಿ ಮಾಡುತ್ತೋ, ಅಥವಾ ಮೇಕಿಂಗಿನ ಸುದ್ದಿ ಮಾಡುತ್ತೋ, ಅಥವಾ ನೈಜ ಘಟನೆ ಸುದ್ದಿ ಮಾಡುತ್ತೋ ನಿಮ್ಮ ಪ್ರಕಾರ? ತುಂಬ ಕತೆ ಕೇಳ್ತೀರಿ, ಬಟ್ ಈ ಕತೆ ಯಾಕೆಲ್ಲ ಸುದ್ದಿ ಮಾಡುತ್ತೆ? ಇಲ್ಲ, ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ಬರು ನೋಡಬೇಕು ಈ ಮೂವಿನ. ಏನೇನು ಅನ್ಯಾಯ ಆಗುತ್ತೆ, ಅದು ಹೆಂಗೆ ಫೇಸ್ ಮಾಡಬೇಕು, ಈ ಸೊಸೈಟಿ ಹೆಂಗಿದೆ, ಹೆಂಗಿರಬೇಕು ಜನರು, ಹೆಣ್ಮಕ್ಳು ಹೆಂಗಿರಬೇಕು ಅಂತ ಒಂದು ಇದ್ರೆ ಅದರಲ್ಲಿ ಇದೆ ಆ ಮೂವಿಯಲ್ಲಿ. ಓಕೆ. ಮೇಲಾಗಿ ಇವರು ಮೆಸೇಜ್ಗೆ ಫಿಲಿಮು ನಮಗೆಲ್ಲ ಮೇಕಿಂಗು ಇದೆಲ್ಲ ಸಪೋರ್ಟಿಂಗೇ ಹೊರತು ಮೇನ್ ಕೋರ್ ಹೀರೋ ಅಲ್ಲಿ ಸ್ಟೋರಿ ಕಂಟೆಂಟ್ ಹೀರೋ. ಆಮೇಲೆ ಅಶ್ವಥ್ ಹೇಳ್ತಾ ಇದ್ರು, ಇವತ್ತಿಗೂ ನಾ ರೈತನ ಮಗನೇ, ಬಟ್ ಸಿನಿಮಾ ಮೇಲಿನ ಪ್ರೀತಿ ನನ್ನಿಂದ ಸಿನಿಮಾ ಮಾಡಿಸಿದೆ ಅಂತಂದರು. ಮೇಲಾಗಿ ಇತ್ತೀಚೆಗೆ ಬಹಳಷ್ಟು ನಾವು ಅಬ್ಸರ್ವ್ ಮಾಡ್ತೀವಿ, ನಿರ್ಮಾಪಕರು ಅಂತಂದಾಗ ಅವ್ರು ಮಾಡಬೇಕಾದಂತಹ ಸಿನಿಮಾದ ಗ್ರಾಫ್ ಬೇರೆ ಇರುತ್ತೆ, ತಲೆಯಲ್ಲಿ ಥಾಟ್ಸ್ ಬೇರೆ ಇರುತ್ತೆ.
ಕಂಟೆಂಟ್ ಹಿಂದೆ ಬೆನ್ನೊತ್ತ ಅಂತ ಪ್ರೊಡ್ಯೂಸರ್ಸ್ ತುಂಬ ಕಮ್ಮಿ. ಅಂದ್ರೆ ನಾವು ಗಮನಿಸಿದ ಒಂದು 10% ಕಂಟೆಂಟ್ ಹಿಂದೆ ಸಿನಿಮಾಗಳನ್ನ ಮಾಡ್ತಾರೆ. ಹೌದು. ಈ ಕತೆ ಟ್ರಾವೆಲಿಂಗಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಗುರು, ಈ ಸಿನಿಮಾ ನನ್ನ ಕೆರಿಯರ್ಗೆ ಬೆಸ್ಟ್ ಸಿನಿಮಾ ಆಗುತ್ತೆ, ಬೆಸ್ಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅಂತ. ಆ ಒಂದು ಮೈಂಡ್ಸೆಟ್ ಎಲ್ಲ ಹೇಗಿದೆ ನಿಮ್ಮ ಮೈಂಡಲ್ಲಿ ಈಗ? ಖಂಡಿತ ಇದೆ ಸರ್, ಖಂಡಿತ ಇದೆ. ಯಾಕಂದರೆ ಕತೆ ನಾನು ಕತೆ ಬರೋದಿಲ್ಲ, ಇನ್ನೂ ಸಂದೇಶ್ ಅವ್ರ ಕತೆ, ಸಂದೇಶ್ ಅವ್ರ ಕತೆ, ಅದನ್ನು ನಾನು ತಗೊಂಡು ಡೈಜೆಷನ್ ಮಾಡಿ ಅದು ಒಂದೊಂದೇ ಪ್ರಿಪ್ರೇಷನ್ ಆಗ್ತಾ ಆಗ್ತಾ ನನಗೆ ನಂಬಿಕೆ ಬಂತು. ಆರ್ಟಿಸ್ಟ್ ಆಗಲಿ, ಈಗ ಮದರ್ ಕ್ಯಾರೆಕ್ಟರ್ ಒಬ್ರು ಮಾಡಿದ್ದಾರೆ ದುರ್ಗಾ ಅಂತ, ಅವ್ರಿಗೆ 25 ವಯಸ್ಸು, 55 ವಯಸ್ಸು ಥರ ಒಂದು ಮೇಕಪ್ ಮಾಡಿ ಅದು ತುಂಬ ಎಕ್ಸಲೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿಲ್ಲನ್ ಬಂದು ನಮ್ಮ ಕೋ ಡೈರೆಕ್ಟರ್, ನಮ್ಮ ಫ್ರೆಂಡ್ ಅವರು, ಅವ್ರು ಬಂದು 35 ಇಯರ್ಸ್ 65 ಇಯರ್ಸ್ ಥರ ಒಂದು ಆ ಲುಕ್ ತಂದು, ಸೊ ಒಂದೊಂದೇ ಲೊಕೇಶನ್ ಆಗಲಿ ಅದು ಇದು ನೋಡ್ತಾ 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 ನಮಗೆ ನಂಬಿಕೆ ಬಂತು, ನಾವು ಬೆಸ್ಟ್ ಕೊಡ್ಬೋದು. ಮತ್ತೆ ಸಾಂಗ್ಸ್ ಸೆಟ್ರಲ್ಲಿ ಎಷ್ಟು ಸಾಂಗ್ಸ್ ಇದೆ ಸರ್? ಇದರಲ್ಲಿ 3 ಸಾಂಗ್ ಇದೆ. ಓಕೆ. ಒಂದು ಚಿತ್ರಮ್ಮ ಹಾಡಿದ್ದಾರೆ, ಇನ್ನೊಂದು ಸೈನ್ದೇವಿ, ಇನ್ನೊಂದು ಅಂಬೇಡ್ಕರ್ ಸಾಂಗ್ ಬಂದು ಕೈಲಾಶ್ಕರ್ ಹಾಡಿದ್ದಾರೆ. ವಾವ್, ಕೈಲಾಶ್ಕರ್. ಅದು ಸಾರ್ ಹೇಳಿದ್ರು ಕೈಲಾಶ್ಕರ್ ಆಡಬೇಕು, ಯಾರು ಬೇಡ ಅವರೇ ಬೇಕು. ಅವರೇ ಹಾಕ್ಬೇಕು ಅಂದ್ರು, ಅವ್ರಿಗೆ ವಾಯ್ಸ್ ಅಂದ್ರೆ ಅಷ್ಟೊಂದು ಇದು. ಅದು ಕೈಲಾಶ್ಕರ್ ಆಡಿದ್ರು ಅಂಬೇಡ್ಕರ್ ಸಾಂಗ್ ಇದೆ ಫಸ್ಟ್. ಓಕೆ. ಅವ್ರು ಅಂಬೇಡ್ಕರ್ ಸಾಂಗ್ ಇದುವರೆಗೂ ಹಾಡಿಲ್ಲ, ಬೇರೆದೆಲ್ಲ ಹಾಡಿದ್ದಾರೆ. ಈ ಸಾಂಗ್ ಅವ್ರು ಹಾಡಿದ್ದಾರೆ. ಸೊ ಅವರೇ ಬೇಕಂತ ಕೇಳಿದ್ರು. ಸರಿ, ನಾವು ಅವ್ರನ್ನ ಕಾಂಟ್ಯಾಕ್ಟ್ ಹೆಂಗೆ ಮಾಡೋದು, ಇವಾಗಲೇ ಬೇಕಂತ ಹೇಳಿದ್ರು ಅವರು. ನಮ್ಮ ತಮ್ಮ ಗುಜರಾತಲ್ಲಿ ಇದ್ದಾರೆ, ಶ್ರೀನಾಥ್ ಅಂತ, ಅವ್ರಿಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಪರ್ಸನ್. ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಕೈಲಾಶ್ಕರ್ಗೆ ಕಾಲ್ ಮಾಡಿ ಕೈಲಾಶ್ಕರ್ ಡೈರೆಕ್ಟಾಗಿ ಮಾತಾಡಿದ್ರು. ಮಾತಾಡಿ ಏನು ಸಾಂಗ್ ಯಾವಾಗ ಬರ್ತೀರಾ, ಏನು ಡೇಟು. ಆಮೇಲೆ ಒಂದು ಡೇಟ್ ನಾವು ಫಿಕ್ಸ್ ಮಾಡಿದ್ವಿ. ಇಮಿಡಿಯೇಟಾಗಿ ಬಾಂಬೆಗೆ ಹೋಗಿ ಅಲ್ಲಿ ರೆಕಾರ್ಡಿಂಗ್ ಮುಗಿಸ್ಕೊಂಡು ಬಂದ್ರಿ. ಅವರು ಸಾಂಗ್ ತುಂಬ ಖುಷಿ ಆಗ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಅಷ್ಟೊಂದು ಖುಷಿ ಆಯ್ತು ಅವ್ರಿಗೆ. ಅಲ್ಲ ಅಂದ್ರೆ ಅಲ್ಲಿಗೆ ನಮ್ದು ಮೂವಿ ರಿಸಲ್ಟ್, ಅಲ್ಲಿಗೆ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಗೊತ್ತಾಗ್ಬಿಡುತ್ತೆ, ಇದಾಗಿ ಚೆನ್ನಾಗಿದೆ. ಅಲ್ಲ ಅಂದ್ರೆ ಕೈಲಾಶ್ ಖೇರ್ ಅವರು ನಮ್ಮ ಸಿನಿಮಾಗೆ ಹಾಡಬೇಕು ಅಂತ ತುಂಬಾ ಜನ ನಿರ್ದೇಶಕರು, ಪ್ರೊಡಕ್ಷನ್ ಹೌಸ್ಗಳು ಕಾಯ್ತಿರ್ತಾರೆ. ಅಂತರಲ್ಲಿ ನಿಮ್ಮ 10 minutes ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಓಕೆ. ನನ್ನ ತಮ್ಮನಿಗೆ ನಾನು ಥ್ಯಾಂಕ್ಸ್ ಮಾಡ್ಬೇಕು. ಕನ್ನಡ ಪಿಕ್ಚರ್ ಮೂಲಕ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಅಂದರೆ ದಿ ರೂಲರ್ ಸಿನಿಮಾಗೆ ಹಾಡು ಚೆನ್ನಾಗಿ ಬರೋದಕ್ಕೆ ಕೈಲಾಶ್ ಖೇರ್ ಅವ್ರನ್ನ ಕನೆಕ್ಟ್ ಮಾಡೋದಕ್ಕೆ ನಿಮ್ಮ ಅವರೇ ಕಾಲ್ ಮಾಡಿದ್ರು. ಓಕೆ. ನನ್ನ ನಂಬರ್ ನಮ್ಮ ತಮ್ಮ ಕೊಟ್ಟಿದ್ರು. ಅವರೇ ಕಾಲ್ ಮಾಡಿ ಈ ಥರ ಡೀಟೇಲ್ಸ್ ಕೊಟ್ಟರು. ಅವರು ಯಾವಾಗ ಬರ್ತೀರಾ, ಒಂದು 3 ಡೇಟ್ಸ್ ಹೇಳಿದ್ರು. 1 ಡೇಟ್ ಫಿಕ್ಸ್ ಮಾಡಿದ್ದು, ಇಮಿಡಿಯೇಟಾಗಿ ಹೋಗ್ಬೇಕು. ಅವ್ರು ನಮ್ಮ ಪ್ರೊಡ್ಯೂಸರ್ ಅವರೇ ಬೇಕು, ಎಷ್ಟು ಜನ ಆಗಲಿ ಕಾಂಪ್ರಮೈಸ್ ಇಲ್ಲ, ಹೋಗಿ ನಡಿ ಹೋಗೋಣ, ತುಂಬಾ ಎಂಕರೇಜ್ ಮಾಡಿ ಕರ್ಕೊಂಡು ಹೋಗಿ. ಅಲ್ಲ, ನಿಮ್ಮ ಆಸೆಗಳಿಗೆ ಈ ಥರದ್ದು ಅಂದರೆ ನಿರ್ಮಾಪಕನ ಹೊಗಳೋದಲ್ಲ, ನಾನು ಜನರಲಾಗಿ ಮಾತಾಡ್ತಾ ಇರೋದು. ಒಬ್ಬ ವ್ಯಕ್ತಿ ಕಂಡಂಥ ಕನಸಿಗೆ, ಆಸೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ಗುರು ನೀವು ಗುರು ಅಂತಂದಾಗ ಆಗುವಂಥ ಥ್ರಿಲ್ಲೇ ಸಾಕತ್ತಿರುತ್ತಲ್ಲ. ಸೂಪರ್ ಸರ್. ಅದು ನಿಮ್ಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಅದೇ ಈ ಸಾಂಗ್ ಚಿತ್ರಮ್ಮ ಅವ್ರು ಹಾಡಿದ್ರು. ಅವ್ರನ್ನ ಕತೆ ಕೇಳ್ಬಿಟ್ಟು ಅವರು ಸ್ಟನ್ ಆಗ್ಬಿಟ್ರು. ಫಸ್ಟ್ ಅವ್ರಿಗೆ ಸ್ಟೋರಿ ಇವ್ರು ಹೇಳಿದ್ರು, ಹೇಳಿದ್ಮೇಲೆ ಅವ್ರು ಸಾಂಗ್ ಹಾಡಿದ್ರು. ಅಷ್ಟು ಚೆನ್ನಾಗಿ ಅವರು ನಮಗೆ ಹಾಡು ಕೊಟ್ಟಿದ್ದಾರೆ. ಅವ್ರಿಗೂ ಫುಲ್ ತುಂಬ ಖುಷಿ ಆಯಿತು. ಈ ಶೂಟಿಂಗ್ ಮಾಡೋಂಥ ಟೈಮಲ್ಲಿ ಒಂದಷ್ಟು ಕಡೆ ಆಗಿರುತ್ತೆ, ಅಂದರೆ ಶೂಟಿಂಗ್ ಲೊಕೇಶನ್ ಕನ್ಫರ್ಮ್ ಆಗಿರುತ್ತೆ, ಬಟ್ ಅಲ್ಲೇನೋ ಸಮಸ್ಯೆ ಆಗ್ತಾ ಇರುತ್ತೆ. ಈ ಥರ ಪ್ರತಿ ನಿರ್ದೇಶಕನಿಗೆ ಆಗಿರುತ್ತೆ. ದಿ ರೂಲರ್ಸಲ್ಲಿ ಆ ಥರದ್ದು ಏನಾರು ಆಯ್ತಾ? ಅಂದರೆ ನಿಮ್ಮ ಜೊತೆ ಬಂದು ನಿಂತ್ಕೊಂಡಂಥವ್ರು ಅಥವಾ ಪ್ರೊಡ್ಯೂಸರ್ ಗುರು ನೀವು ಮಾಡಿದ್ರು ನಾ ಇದ್ದೀನಿ ಅನ್ನೋ ಥರ ಆ ಥರದ್ದು ಏನು ತುಂಬ ಇತ್ತಾ ಸರ್? ಆ ಥರ ಏನೂ ಆಗಿಲ್ಲ ಸರ್. ನಮ್ದೆಲ್ಲ ಸ್ಮೂತಾಗಿ ನಡೀತು, ತುಂಬ ಚೆನ್ನಾಗಿ ನಡೀತು, ತುಂಬ ಖುಷಿಯಾಗಿ ಮಾಡಿದ್ವಿ ಶೂಟಿಂಗ್. ಯಾವುದೇ ಪ್ರಾಬ್ಲಮ್ ಏನು ನನಗೆ ಅಂದರೆ ಬಂದಿರ್ಬೋದು, ಅದು ಅಲ್ಲೇ ಸ್ಟಾಪ್ ಮಾಡಿಬಿಟ್ರು. ನಮ್ಮ ಸುತ್ತು ನಮ್ಮ ಪ್ರೊಡ್ಯೂಸರ್ ಇದ್ದಾರೆ, ಸಂದೇಶ್ ಇದ್ದಾರೆ, ನಮ್ಮ ಮಂಜಣ್ಣ ಇದ್ದಾರೆ, ನಮ್ಮ ಮಿಥುನ್, ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ಅವರು ಅದು ನನಗೆ ಕಂಫರ್ಟ್ ಕೊಟ್ಟರು ಮಾಡೋಕ್ಕೆ. ಚೆನ್ನಾಗಾಯಿತು. ಮತ್ತು ಚರಣ್ ರಾಜ್ ಸರ್ ಲೆಜೆಂಡ್ ಅವರು, ಮತ್ತು ಕಾಮರಾಜ್ ಸರ್ ಅವರು ಬಂದಿದೆ, ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಸ್ಟೋರಿ ಕೇಳಿ ಖುಷಿ ಪಟ್ಟರು. ಈ ಸ್ಟೋರಿ ಕೇಳಿ ಎಲ್ಲರೂ ಯಾರು ಇದಿಲ್ಲ, ಅವರು ಓನ್ ಎಫರ್ಟ್ ಹಾಕಿ ಅಷ್ಟು ಸಪೋರ್ಟ್ ಮಾಡಿದ್ರು. ಸ್ಪಾಟಲ್ಲಿ ತುಂಬ ಎಂಕರೇಜ್ ಮಾಡಿ, ಚರಣ್ ರಾಜ್ ಸರ್ ಆಗಲಿ, ಕಾಮರಾಜ್ ಸರ್ ತುಂಬ ಅವರು ಎಂಕರೇಜ್ ಮಾಡೋದು ನಮಗೆ. ಮಾಡು, ಚೆನ್ನಾಗಿದೆ, ಮಾಡು, ನೀನು ಇಷ್ಟು ಟೇಕ್ ತಗೋ, ಮಾಡೋಣ ಅಂತ. ಇಲ್ಲ, ಚರಣ್ ರಾಜ್ ಅವ್ರದ್ದು ಒಂದಷ್ಟು ಅಂದರೆ ನೋಡಿ, ಚಿತ್ರರಂಗವನ್ನು ಬಹಳಷ್ಟು ವರ್ಷಗಳಿಂದ ಬಲ್ಲರು. ಕತೆ ಮೇಲೆ ಜಡ್ಜ್ಮೆಂಟ್ ಅವ್ರಿಗಿಂತಲೂ ಬೇಕಿಲ್ಲ, ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಏನು ನನ್ನ ಪಾತ್ರ ಏನು, ನಾನು ಏನು ಮಾಡಬೇಕು ಅಂತ. ಶೂಟಿಂಗ್ ಆದ ನಂತರ, ಆ ರಶಸ್ ನೋಡಿದ ನಂತರ, ಆ ಎಡಿಟಿಂಗ್ ಫುಟೇಜ್ ನೋಡಿದ ನಂತರ ನಿಮ್ಗೆ ಅನಿಸಿರುತ್ತಲ್ಲ, ಗುರು ನಾನು ಅನ್ಕೊಂಡಂಗೆ ಸಿನಿಮಾ ಮಾಡೀನಿ ಅಂತ ಅಲ್ವಾ? ಬಟ್ ಏನಂದರೆ ನನಗೆ ನೋಡಿ
ಅಷ್ಟು ಇದು ಇಲ್ಲ, ಬಟ್ ಅನ್ಕೊಂಡಿರೋ ಥರ ಮಾಡಿದ್ದೀನಿ. ಅನ್ಕೊಂಡಿದಂಥ ಸಿನಿಮಾ ನೀವು ಆಲ್ಮೋಸ್ಟ್ ತಂದಿರಾಗರೆ ಅದನ್ನೇನು ಡೌಟ್ ಏನಿಲ್ಲ ಅಲ್ವಾ? ಅನ್ಕೊಂಡಿರೋದು ತಂದಿದ್ದೀನಿ. ಬೇರೆಯವರು ನೋಡ್ಬಿಟ್ಟು ಟೆಕ್ನಿಷಿಯನ್ ಆಗಲಿ, ಈಗ ನಮ್ಮ ಇವರು 5.1 ಮಾಡೋ ಟೆಕ್ನಿಷಿಯನ್ನು AI ಮಾಡೋರೆಲ್ಲ ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ರು. ಅದೆಲ್ಲ ಕೇಳಿ ಖುಷಿ ಆಯ್ತು. ಓಕೆ, ಈಗ ಎಮೋಷನ್ ನನಗೆ ಬರಲ್ಲ ಈಗ, ಯಾಕಂದ್ರೆ ಕತೆ ಕೇಳಿದ್ದೀನಿ, ಲೊಕೇಶನ್ ನೋಡಿದ್ದೀನಿ, ಆರ್ಟಿಸ್ಟ್ ಅವ್ರು ರೆಡಿ ಮಾಡೋದು ಮೇಕಪ್ ಇಂದ ಹಿಡಿದು ಇದರಲ್ಲಿ ನಾನೇ DOP, ನಾನೇ ಎಡಿಟ್ರು, 3 ಕೆಲಸ ಮಾಡಿದ್ದೀನಿ. ಸೊ ಎಲ್ಲ ನನಗೆ ಆ ಫೀಲ್ ಸಿಗ್ತಾ ಇಲ್ಲ. ಅದೇ ಎಮೋಷನಲಿ ಕನೆಕ್ಟೆಡ್ ಆಗುವಂತ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ, ಸ್ವಲ್ಪ ಕಮ್ಮಿ ನೋಡಿ ಕಮ್ಮಿ ಆಗಿದೆ. ಡಬ್ಬಿಂಗ್ ಹಿಡಿದು ಡಬ್ಬಿಂಗ್ ಇಂದ ರೀ ರೆಕಾರ್ಡಿಂಗ್ ಎಲ್ಲ ಅದನ್ನೇ ರಿಪೀಟೆಡ್ ನೋಡ್ತಾ ಇದ್ದೀನಿ ನಾನು. ಓಕೆ, ಬಟ್ ಇನ್ನೊಬ್ರು ಟೆಕ್ನಿಷಿಯನ್ ನೋಡ್ಬಿಟ್ಟು ಹಿಂಗಿದೆ, ಆ ಸೀನ್ ಚೆನ್ನಾಗಿತ್ತು, ಆ ಪ್ಲೇಸ್ ಅಲ್ಲಿ ನಾನು ಸ್ವಲ್ಪ ಫೀಲ್ ಆಯ್ತು ಅಂದಾಗ ಓಕೆ ಕರೆಕ್ಟ್ ಆಗಿ ಅನ್ಸುತ್ತಲ್ವಾ? ಟೆಕ್ನಿಕಲಿ ನಾನು ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ, ಅದು ಮಾತ್ರ ಗೊತ್ತಾಗುತ್ತೆ ನನಗೆ. ಓಕೆ ಓಕೆ. ಎಮೋಷನ್ ಬಂದು ಸ್ಟೋರಿ ಕೇಳಿದಾಗ ಒಂದು ಎಮೋಷನ್ ಇತ್ತು, ಅದು ನಾವು ಪ್ರೋಸೆಸ್ ಮಾಡ್ತಾ ಮಾಡ್ತಾ ಟೆಕ್ನಿಕಲ್ ಸೈಡ್ ಬಂದ್ಬಿಡ್ತೀವಿ. ಅದು ಎಲ್ಲ ಒಂದೊಂದು ಬ್ಯಾಚ್ ಎಡಿಟಿಂಗು ಇದು ಅದೆಲ್ಲ ಒಂದಾಗಿ ಸೇರಿ ಫೈನಲ್ ಆಗಿ ನೋಡಿದಾಗ ಆ ಎಮೋಷನ್ ಅಷ್ಟು ಕನೆಕ್ಟ್ ಆಗ್ತಾ ಇಲ್ಲ ನನಗೆ. ಡೀಟೇಲ್ ನೋಡ್ಬಿಟ್ಟಿದ್ದೀನಲ್ಲ, ಟೆಕ್ನಿಕಲ್ ಮಾತ್ರ ಓಡ್ತಾ ಇದೆ ನನಗೆ. ಫಸ್ಟ್ ಕತೆ ಕೇಳಿದಾಗ ಎಮೋಷನ್ ಫೀಲ್ ಆಗಿದ್ದು, ಇನ್ನೊಬ್ರು ಹೇಳಿದ್ಮೇಲೆ ಕರೆಕ್ಟ್ ಆಗಿದೆ. ಓಕೆ ಓಕೆ. ಜೊತೆಗೆ ಮೊದಲನೇ ಸಿನಿಮಾಗೂ ಎರಡನೇ ಸಿನಿಮಾಗೂ ಕರುಣ ಅವರಲ್ಲಿ ಒಂದು ಚೇಂಜಸ್ ಏನಾಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ, ಮೊದಲನೇ ಸಿನಿಮಾ ಮುಗಿದ ನಂತರ, ರಿಲೀಸ್ ಆದ ನಂತರ ಅನಿಸಿರುತ್ತೆ ಇನ್ನೊಂದು ಚೂರು ಸ್ಪೇಸ್ ಸಿಕ್ಕಿದರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಸಿನಿಮಾ ಅಂತ. ಅದೆಲ್ಲವೂ ಯೂಶಲಿ ಮ್ಯೂಸಿಕ್ ಡೈರೆಕ್ಟರ್ಗಳು ಎರಡನೇ ಸಿನಿಮಾಗೆ ಮನಸ್ಸಿನ ಮಾಡ್ತಾ ಹೋಗ್ತಾರೆ. ಏನೇನು ಮಾಡಿದ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೋದಲ್ವಾ, ಇನ್ನೂ ಸ್ವಲ್ಪ ಇದು ಇನ್ನೂ ಹಂಗೇನಾದ್ರು ಸ್ಯಾಟಿಸ್ಫೈ ಆಗಲ್ಲ, ಆ ಥರ ಹೋಗ್ತಾ ಇರುತ್ತೆ. ಬಟ್ ಫಸ್ಟ್ ಮೂವಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಈ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಈ ಸ್ಟೋರಿಗೆ ಏನು ಬೇಕೋ ಅದು ಕರೆಕ್ಟಾಗಿ ಇದು ಮಾಡಿದ್ವಿ. ವೆರಿ ನೈಸ್. ನಿಮಗೆ ಕೆಲಸ ಕೊಟ್ಟಂತಹ ಅನ್ನದಾತರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ಗೊತ್ತು, ಅಂದರೆ ಒಬ್ಬ ಟೆಕ್ನಿಷಿಯನ್ಗೆ ಯಾರೋ ಒಬ್ಬ ನಿರ್ಮಾಪಕ ಬಂದು ಗುರು ನೀ ಕೆಲಸ ಮಾಡು ಅಂತಂದಾಗ ಸಿಗುವಂಥ ಎನರ್ಜಿ ಬೇರೆ, ಆ ಒಂದು ಶಕ್ತಿ ಬೇರೆ. ಸೊ ನಿಮಗೆ ಎರಡನೇ ಸಿನಿಮಾ ನಿಮ್ಮ ಮೊದಲನೇ ಸಿನಿಮಾ ಅನ್ನೋದಕ್ಕಿಂತಲೂ ನಿಮ್ಮ ಕೆರಿಯರ್ಗೆ ಇದೊಂದು ಪ್ಲಸ್ ಆಗುತ್ತೆ ಸಿನಿಮಾ. ಸೊ ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀರಾ? ಇಬ್ರು ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ. ಈ ಒಂದು ಅವಕಾಶ ನಾನು ಕೊಟ್ಟಿದ್ದೆ ಇವರೇ. ಚೆನ್ನಾಗಿದೆ, ನಿಮ್ಗೆ ಅವ್ರಿಗೆ ನೀವು ಅವರೇ ಬಂದು ಇಲ್ಲ ಒಂದು ದಿವಸ ಬಂದರು, ಸ್ಟುಡಿಯೋಗೆ ಬಂದರೆ ಸರ್ ಈ ಥರ ಇದೆ ನೀವು ಮಾಡಬೇಕಂತ. ಅದಕ್ಕೆ ನಾನು ಉದಯಕ್ಕೆ ನಾನು ಥ್ಯಾಂಕ್ಸ್ ಮಾಡಬೇಕು, ಅವ್ರಿಗೆ ಅವಕಾಶ ಕೊಟ್ಟಿದ್ದೆ ಅವರು. ಪ್ಲಸ್ ತಕ್ಕವಾಗಿ ಪ್ರೊಡ್ಯೂಸರ್, ನಾವು ಏನು ಕೇಳಿದ್ರು ಅಲ್ಲ ಇಲ್ಲ ಅಂತ ಇಲ್ಲ ಅಂತ ಯಾರು ಬೇಕು ಮಾಡಿಸಿ ಎಲ್ಲ ಇದು ಮಾಡಿ ಚೆನ್ನಾಗಿ ಮಾಡಿ ಅಷ್ಟೇ. ಅವ್ರದ್ದು ಒಂದು ಅಷ್ಟು ಸಪೋರ್ಟಿವ್ ಇತ್ತು. ಸಂದೇಶ್ ಅವರು ಎಲ್ಲ ಹೋಲ್ ಟೀಮ್ ನಾವೆಲ್ಲ ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡಿದ್ವಿ ಸರ್. ಬೇರೆಯವರು ಈ ಥರ ಫ್ಯಾಮಿಲಿ ಥರ ಮಾಡಿದ್ವಿ ಅಂತ ಮಾತು ಹೇಳ್ಬೋದು, ಬಟ್ ನಮ್ ನಿಜವಾಗ್ಲೂ ಹಂಗೆ ಇತ್ತು. ಅದು ಈಗ ಎಲ್ಲ ಅದು ಕೇಳಿ ನಾರ್ಮಲ್ ಆಗಿರ್ಬೋದು ನಿಮ್ಗೆ, ಬಟ್ ನಿಜವಾಗ್ಲೂ ನಾವು ಹಂಗೆ ಇದ್ದಿದ್ದು, ಫ್ಯಾಮಿಲಿ ಥರನೇ ಆಯಿತು. ಮತ್ತೆ ಪ್ರೊಡ್ಯೂಸರ್ ಸರ್ ಅಂದ್ರೆ ದೇವರಂತ ಮನುಷ್ಯ, ಅದು ಏನು ಇನ್ಫ್ಲೂಯೆನ್ಸ್ ಬಂದು ಇದು ಮಾಡು ಅದು ಮಾಡು, ಅವ್ರೇನು ನಮ್ಗೆ ಏನು ಇನ್ಫ್ಲೂಯೆನ್ಸ್ ಆಗಿಲ್ಲ. ಏನ್ ಬೇಕು ನೀವು ಕೇಳಿ ಕೊಡ್ತೀನಿ, ಮಾಡಿ ಚೆನ್ನಾಗಿ ಮಾಡಿ. ಪೇಮೆಂಟ್ಸು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಯಾರು ಅಷ್ಟು ಈಸಿಯಾಗಿ ಕೊಡಲ್ಲ. ಪೇಮೆಂಟ್ಸ್ ಟಕ ಅಂತ ಆಗತ್ತೆ. ನಾವು ಫಸ್ಟ್ ನಮ್ಗೆ ಅಡ್ವಾನ್ಸ್ ಕೊಡ್ತಾ ಇದ್ದಾರೆ, ಸರ್ ಬೇಡ ಇರಿ ಸರ್ ಅಂದ್ರೆ ಹಾಕ್ತೀನಿ ಅಕೌಂಟ್ ನಂಬರ್ ಕೊಡಿ ಅಂತ ಹಂಗೆ ಹಾಕ್ತಾರೆ ಹೊರತು ಸರ್ ಸ್ವಲ್ಪ ಪೇಮೆಂಟ್ ಅದು ಇದುವರೆಗೂ ಆಗಿಲ್ಲ. ಅವ್ರು ಏನು ಇದೆ ಇಂಟರ್ಫಿಯರ್ ಆಗಿಲ್ಲ, ಏನು ಮಾಡ್ತೀರಾ ಅದೆಲ್ಲ ಇದುವರೆಗೂ ಕೇಳಿಲ್ಲ. ಅದೇ ಅವರು ಆಗಲೇ ಮಾತಾಡ್ತಾ ಹೇಳಿದ್ರು, 23 ವರ್ಷದ ಹಿಂದೆ ಗಾಂಧಿನಗರಕ್ಕೆ ಡ್ರೈವರ್ ಆಗಿ ಒಂದೇನೋ ತರಕಾರಿ ಅಂಗಡಿ ಏನೋ ತರಕಾರಿ ತೊಗೊಂಡು ಹೋಗ್ತಾ ಇದ್ದೆ ನಾನು. ಸಿನಿಮಾ ಹುಚ್ಚು ಸ್ವಲ್ಪ ಹಿಡಿತು, ಒಂದು ಜನ ಆರ್ಟಿಸ್ಟ್ಗಳನ್ನ ನೋಡ್ತಾ ಇದ್ದೆ. ಯಾರಿಗೊಬ್ರಿಗೆ ಹೇಳಿ ಬಂದಿದ್ದೆ ನಾನು ಪ್ರೊಡ್ಯೂಸರಾಗಿ ಬರ್ತೀನಿ ಅಂತ, ಈಗ ನಾನು ಪ್ರೊಡ್ಯೂಸರಾಗಿ ಹೋಗ್ತಾ ಇದ್ದೀನಿ ಅಂತಂದರು. ಇದೆಲ್ಲವೂ ಒಂದು ಎನರ್ಜಿ ಕೊಡುವಂಥ ವಿಷಯ. ಅದು ಯಾವುದೇ ವ್ಯಕ್ತಿ ಆಗಲಿ, ನಿಮ್ಮ ಪ್ರೊಡ್ಯೂಸರ್ ಅಂತಂತಲ್ಲ, ಈ ಥರದ್ದು ಫೀಲ್ ಯಾರಿಗಾಗಿರ್ತಾರೆ ಅವ್ರಿಗೆ ಅದು ಆ ಕಷ್ಟ ಗೊತ್ತು, ನಾನು ಹೇಗೆ ಆಗಿ ಬರಬೇಕಾಗಿತ್ತು ಅಂತ. ದಿ ರೂಲರ್ ಸಿನಿಮಾ ಮೂಲಕ ಕರುಣಾ ಸರ್ಗೆ ಮತ್ತು ಉದಯ್ ಭಾಸ್ಕರ್ ಅವರಿಗೆ ಒಳ್ಳೇದಾಗಬೇಕು. ಕನ್ನಡ ಪಿಕ್ಚರ್ ತುಂಬ ಒಳ್ಳೆ ಮನಸ್ಸಲ್ಲಿ ನಿಮಗೆ ಪ್ರೇ ಮಾಡುತ್ತೆ, ಹರಿಸುತ್ತೆ. ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ವೀಕ್ಷಕರು ಬಂದು ನಮ್ಮದೊಂದು ಹೊಸ ಪ್ರಯತ್ನ, ಹೊಸ ಟೀಮು, ತಪ್ಪು ಏನಾದಿದ್ರೆ ಕ್ಷಮಿಸಿ, ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ. ಬಟ್ ಅಟ್ ದಿ ಸೇಮ್ ಟೈಮ್ ನಾವು ಕಲಿತಾ ಇರ್ತೀರಿ, ಏನೇನು ಫೀಡ್ಬ್ಯಾಕ್ ಕೊಟ್ಟರು ನಾವು ರೆಕ್ಟಿಫೈ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ತೀವಿ, ಚೇಂಜ್ ಆಗ್ತೀವಿ, ನಾವು ತಿದ್ಕೊಳ್ತೀವಿ. ಒಳ್ಳೆ ಟೀಮು, ಕಷ್ಟಪಟ್ಟು ಏನೋ ಒಂದು ನಮ್ಗೆ ಕೊಡ್ತಾ ಇದ್ದೀವಿ, ನಮ್ಮನ್ನ ನೋಡ್ಕೊಳ್ಳಿ, ಆಶೀರ್ವಾದ ಮಾಡಿ. ಇಲ್ಲಿ 2 ಹಾರ್ಟ್ ಸಪ್ರೇಟ್ ಇದ್ರು ಸಹ ನಿಮ್ಮಿಬ್ಬರು ಫೀಲಿಂಗ್ ಒಂದೇ ಇದೆ. ಅಂದರೆ ನಾನು
ಬಂದ ತಕ್ಷಣ ನಮ್ಮ ಗುರುಗಳ ಪಕ್ಕ ಕೂಡ್ಸಿರಿ ಅಂತ ನೀವಂದ್ರಿ, ಕೃತಜ್ಞತೆ ತೋರಿಸಿದ್ರಿ. ಉದಯನಿಂದ ನಂಗೆ ಸಿನಿಮಾ ಸಿಕ್ತು ಅಂತ ಅವ್ರು ಕೃತಜ್ಞತೆ ತೋರಿಸಿದ್ರು. ಇದೆಲ್ಲವೂ ಆಗಬೇಕು ಅಂದರೆ ಸಿನಿಮಾದಲ್ಲಿ ಇದೆಲ್ಲ ಅಂದರೆ ಒಬ್ಬರಿಂದ ಸಿನಿಮಾ ಅಲ್ಲ, ಸಿನಿಮಾಗಾಗಿ ಬಹಳಷ್ಟು ಜನ ಕೆಲಸ ಮಾಡಬೇಕು. ಅದು ಒಂದಾಗಬೇಕು, ಅಂದಾಗ ಮಾತ್ರ ಸಿನಿಮಾಗೆ ಆಚೆ ಬರುತ್ತೆ. ಅದು ಸಿನಿಮಾಗೆ ಆಚೆ ಬಂದ ನಂತರ ಅಣ್ಣವ್ರು ಹೇಳಿದಾಗೆ ಅಭಿಮಾನಿ ದೇವರುಗಳು ಆ ಸಿನಿಮಾನ ನೋಡ್ತಾರೆ, ಅದನ್ನು ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ವಿಶೇಷವಾಗಿ ಕನ್ನಡದೆಲ್ಲ ಸಿನಿಮಾಗಳನ್ನು ಎಲ್ಲರೂ ನೋಡ್ತಿದ್ದಾರೆ ಇತ್ತೀಚೆಗೆ. ಆ ಎಲ್ಲ ಒಳ್ಳೆಯ ಸಿನಿಮಾಗಳ ಸಾಲಲ್ಲಿ ನಿಮ್ಮ ಸಿನಿಮಾ ಆಗಲಿ. ಕರುಣಾ ಸರ್ಗೂ ಮತ್ತು ಉದಯ್ ಭಾಸ್ಕರ್ ಅವರಿಗೂ ಕನ್ನಡ ಪಿಕ್ಚರ್ ಕಡೆಯಿಂದ ಮನಸ್ಸು ತುಂಬಿದ ಶುಭ ಹಾರೈಕೆಗಳನ್ನು ಹೇಳುತ್ತೆ. ದಿ ರೂಲರ್ಸ್ ದೊಡ್ಡ ಮಟ್ಟಕ್ಕೆ ಗೆದ್ದು ರೂಲ್ ಮಾಡಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಾವು ರೂಲ್ ಮಾಡೋದು ನಿಮ್ಮ ಕೈಯಲ್ಲೂ ಇದೆ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.